ಸೋಡರ್ ಮಕ್ಕಳ ನಾಪತ್ತೆ ಇಂದಿಗೂ ಬಗೆಹರಿಯದ ರಹಸ್ಯ. 1945 ಕ್ರಿಸ್ಮಸ್ ರಾತ್ರಿ ಅಮೆರಿಕದ ಒಂದು ಮನೆಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತು. ಮನೆಯಲ್ಲಿದ್ದ 10 ಮಕ್ಕಳಲ್ಲಿ 5 ಮಕ್ಕಳು ಹೊರಬಂದರು. ಆದರೆ ಉಳಿದ 5 ಮಕ್ಕಳು ಕಾಣೆಯಾಗಿದ್ದರು. ಪೊಲೀಸರು ಅವರು ಬೆಂಕಿಯಲ್ಲಿ ಮೃತಪಟ್ಟಿದ್ದಾರೆ ಎಂದು ಹೇಳಿದರು. ಆದರೆ ಮನೆಯ ಅವಶೇಷಗಳಲ್ಲಿ ಅವರ ಎಲುಬಿನ ಒಂದು ತುಣುಕು ಸಿಕ್ಕಿರಲಿಲ್ಲ. ಕೆಲವು ದಿನಗಳ ನಂತರ ಕುಟುಂಬಕ್ಕೆ ಒಂದು ಅಪರಿಚಿತ ವ್ಯಕ್ತಿಯಿಂದ ಒಂದು ಫೋಟೋ ಬಂತು. ಆದರೆ ಆ ಫೋಟೋದಲ್ಲಿ ಯುವಕ ಕಾಣೆಯಾದ ಮಕ್ಕಳಲ್ಲಿ ಒಬ್ಬನಂತೆ ಕಾಣುತ್ತಿದ್ದ. ಆ ಮಕ್ಕಳು ನಿಜವಾಗಿಯೂ ಬೆಂಕಿಯಲ್ಲಿ ಮೃತಪಟ್ಟಿದ್ದಾರಾ ಅಥವಾ ಯಾರಾದರೂ ಅವರನ್ನು ಅಪಹರಿಸಿದ್ದಾರಾ? ಇದು ಮಿಸ್ಟರಿ. ಸೋಡರ್ ಚಿಲ್ಡ್ರನ್ ಮಿಸ್ಟರಿ ಇಂದಿಗೂ ಅಮೆರಿಕದ ಅತ್ಯಂತ ವಿಚಿತ್ರ ಬಗೆಹರಿಯದ ಪ್ರಕರಣಗಳಲ್ಲಿ ಒಂದಾಗಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ನಲ್ಲಿ ತಿಳಿಸಿ.